ಧರ್ಮಸ್ಥಳದ ಕರ್ಮಕಾಂಡ ಇದು ನಿಜವೇ ಅಥವಾ ಒಳಸಂಚು? ಕಾದು ನೋಡಬೇಕು. ಕರ್ನಾಟಕ ದೇವಾಲಯದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆಗಳನ್ನು ದೀರ್ಘಕಾಲದವರೆಗೂ ಮುಚ್ಚಿ ಹಾಕಲಾಗುತ್ತಿದೆ ಎಂದು ಧರ್ಮಸ್ಥಳದ ಮಾಜಿ ಕಾರ್ಮಿಕರೊಬ್ಬರು ಆರೋಪಿಸಿದ್ದಾರೆ. ಪೊಲೀಸರಿಗೆ ನೀಡಿದ ದೂರಿನಲ್ಲಿ ನೂರಾರು ಶವಗಳನ್ನು ವಿಲೇವಾರಿ ಮಾಡಲು ಒತ್ತಾಯಿಸಲಾಯಿತು ಮತ್ತು ಪೊಲೀಸ್ ರಕ್ಷಣೆ ಮತ್ತು ತನಿಖೆಯನ್ನು ಕೋರಿದ್ದೇನೆ ಎಂದು ಅವರು ಹೇಳಿದ್ದಾರೆ. 1995ರಿಂದ 2014ರವರೆಗೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಕಾರ್ಯಕರ್ತನಾಗಿದ್ದಾಗ ಕೊಲೆಯಾದವರ ಶವಗಳನ್ನು ವಿಲೇವಾರಿ ಮಾಡಲು ಒತ್ತಾಯಿಸಲಾಯಿತು ಎಂದು ವ್ಯಕ್ತಿಯೊಬ್ಬ ಹೇಳಿಕೊಂಡು ಗಂಭೀರ ಆರೋಪಗಳ ನಂತರ ತನಿಖೆಗೆ ಈ ಹೊಸ ಒತ್ತಡ ಬಂದಿದೆ. ಪೊಲೀಸರಿಂದ ರಕ್ಷಣೆ ಕೋರಿದ ದೂರುದಾರರು ದಶಕದ ನಂತರ ಪಶ್ಚಾತ್ತಾಪದಿಂದ ಈಗ ಮಾಹಿತಿಯನ್ನು ಬಹಿರಂಗಪಡಿಸಲು ಮುಂದೆ ಬಂದಿದ್ದೇನೆ ಎಂದು ಹೇಳಿದರು. ಮೃತರಿಗೆ ನ್ಯಾಯ ಸಿಗಬೇಕು ಎಂದು ದೂರುದಾರರು ಹೇಳಿದ್ದಾರೆ. ಈ ಸಾವುಗಳ ಹಿಂದೆ ಇರುವವರು ಪ್ರಬಲ ವ್ಯಕ್ತಿಗಳಾಗಿದ್ದು ಭಾರತೀಯ ಸಾಕ್ಷ್ಯ ಆಡಳಿತದ ಅಡಿಯಲ್ಲಿ ತನಗೆ ಮತ್ತು ತನ್ನ ಕುಟುಂಬಕ್ಕೆ ರಕ್ಷಣೆ ದೊರೆತ ನಂತರ ಸಾವುಗಳ ಹಿಂದಿನ ಅವರ ಹೆಸರುಗಳು ಮತ್ತು ಪಾತ್ರಗಳನ್ನು ಬಹಿರಂಗಪಡಿಸಲಾಗುವುದು ಎಂದು ದೂರುದಾರರು ತಿಳಿಸಿದ್ದಾರೆ. 1998ರಲ್ಲಿ ಶವಗಳನ್ನು ಹೂಳಲು ನಿರಾಕರಿಸಿ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತನ್ನ ಮೇಲ್ವಿಚಾರಕರಿಗೆ ಹೇಳಿದಾಗ ತನ್ನನ್ನು ಥಳಿಸಿ ಜೀವ ಬೆದರಿಕೆ ಹಾಕಲಾಗಿದೆ ಎಂದು ದೂರುದಾರರು ಹೇಳಿಕೊಂಡಿದ್ದಾರೆ. ಡೀಸೆಲ್ ಬಳಸಿ ಕೆಲವು ಶವಗಳನ್ನು ಸುಟ್ಟಿರುವುದಾಗಿ ಆ ವ್ಯಕ್ತಿ ಹೇಳಿಕೊಂಡಿದ್ದಾರೆ. ತನ್ನ ಕುಟುಂಬದ ಒಬ್ಬ ಹುಡುಗಿಯ ಮೇಲೆ ಲೈಂಗಿಕ ಕಿರುಕುಳ ನೀಡಿದ ನಂತರ ತಾನು ಮತ್ತು ತನ್ನ ಕುಟುಂಬವು ಧರ್ಮಸ್ಥಳದಿಂದ ಪಲಾಯನ ಮಾಡಬೇಕಾಯಿತು ಎಂದು ದೂರುದಾರರು ಹೇಳಿಕೊಂಡಿದ್ದಾರೆ. ನ್ಯಾಯಾಲಯದಿಂದ ಅಗತ್ಯ ಅನುಮತಿಗಳನ್ನು ಪಡೆದ ನಂತರ ಶುಕ್ರವಾರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 211A ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ಹೇಳಿಕೆಯನ್ನು ತಿಳಿಸಿದ್ದಾರೆ. ಮುಂದಿನ ಕಾನೂನು ಕ್ರಮಗಳು ನಡೆಯುತ್ತವೆ. ಆ ವ್ಯಕ್ತಿ ತನ್ನ ಗುರುತನ್ನು ಗೌಪ್ಯವಾಗಿಡಬೇಕೆಂದು ವಿನಂತಿಸಿದ್ದಾನೆ. ಆತನ ಬಗ್ಗೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು ನೋಡೋರ್ಗ್ ಹೇಗ್ ಅನ್ಸೋದು ಅಂದ್ರೆ ಯಾರೋ ಪಾಪ ನೀರಿಗೆ ಬಿದ್ದು ಸತ್ ಹೋಗಿರ್ಬೇಕು ಅಂತ ಜನ ಅನ್ಕೊಳ್ಳೋರು. ಆದ್ರೆ ನೀರಲ್ಲಿ ಬಿದ್ದು ಸತ್ತಂತವರ ಮೃತದೇಹ ನೀರಲ್ಲೇ ಸಿಗ್ಬೇಕು ಹೊರತು ದಡದಲ್ಲಿ ಹೇಗ್ ಸಿಗುತ್ತೆ? ಏನ್ ಆ ಶವಗಳು ಇಷ್ಟೊತ್ತು ನೀರಲ್ಲಿದ್ದಿದ್ ಸಾಕು, ಇನ್ನು ಹೋಗ್ಬಿಟ್ಟು ದಡದಲ್ಲಿ ಮಲ್ಕೊಳ್ಳುವ ಅಂತ ಎದ್ದು ಬರೋಕಾಗುತ್ತಾ? ಇಲ್ಲ ತಾನೆ. ಸೊ ಇದೇ ಒಂದು ಡೌಟು ಭೀಮಗೆ ಬರುತ್ತಾ. ಈಗ ಭೀಮ ಪ್ರತಿಯೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವೊಂದ್ಸತಿ ಏನಾಗೋದು ಅಂದ್ರೆ ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತೆ. ಆ ಕಾರ್ ನ ನಂಬರು ಈಗ ಭೀಮಗೆ ನೆನಪಿರೋ ಹಾಗೆ 505 ಇರಬೇಕು. ಸೊ ಈ ಕಾರು ಯಾವಾಗೆಲ್ಲ ನೇತ್ರಾವತಿ ನದಿ ಹತ್ರ ಕಾಣಿಸ್ಕೊಳ್ಳೋದು, ಅದ್ರ ನೆಕ್ಸ್ಟ್ ದಿನ ಅದೇ ಒಂದು ನೇತ್ರಾವತಿ ನದಿ ಹತ್ರ ಒಂದು ಹೆಣ ಸಿಗೋದು. ಸೊ ಆ ಒಂದು ಬ್ಲಾಕ್ ಕಲರ್ SUV ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತಾ. ಆದ್ರೆ ಅವನು ಈ ವಿಚಾರನ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಬೆಗ್ಬಿಡು ನಮ್ಗೆ ಅಂತ ಸುಮ್ಮನೆ ಇರ್ತಾನೆ. ದೆನ್ ಬರ್ತಾ ಭೀಮ ಕೆಲ್ಸಕ್ಕೆ ಸೇರ್ಕೊಂಡಿದ್ದು 2-3 ವರ್ಷ ಆದ್ಮೇಲೆ ಭೀಮನ ಸೂಪರ್ವೈಸರ್ ರಾಜೇಂದ್ರ ದಾಸ್ ಭೀಮನ ಕರೆಸಿ ಒಂದು ಅಪರಿಚಿತ ಮಹಿಳೆಯ ಹೆಣ ಸಿಕ್ಕಿದೆ, ಅದನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎಲ್ಲಾದ್ರೂ ದೂರದಲ್ಲಿ ತಗೊಂಡು ಹೋಗಿ ನೀನ್ ಮಣ್ಣು ಮಾಡ್ಬೇಕು. ಇಷ್ಟನೋ ಕಷ್ಟನೋ ಭೀಮ ಈ ಒಂದು ಕೆಲ್ಸನ ಒಪ್ಕೊಳ್ಳೇಬೇಕಿತ್ತು, ಇಲ್ಲ ಅನ್ನೋ ಆಗಿರ್ಲಿಲ್ಲ. ಏನೋ ಇದೊಂದ್ಸತಿ ಈ ಕೆಲ್ಸ ಮಾಡು ಅಂತವ್ರೆ, ಬಿಡು ಮಾಡ್ಕೊಡುವ ಅಂತ ಭೀಮ ಆ ಕೆಲ್ಸನ ಮಾಡ್ಕೊಡ್ತಾನೆ. ಆದ್ರೆ ಮುಂದೆ ಹೋಗಿ ಅಪರಿಚಿತ ಹೆಣಗಳನ್ನ ಅಕ್ರಮವಾಗಿ ಹೂತಾಕೋದೆ ಭೀಮನ ಕೆಲ್ಸ ಆಗೋಗುತ್ತಾ. ಯಾವ ಒಂದು ಮಾಹಿತಿ ಕಚೇರಿ ಮೇಲೆ ಭೀಮಗೆ ರೂಮ್ ಕೊಟ್ಟಿದ್ರೋ ಅದೇ ಒಂದು ಮಾಹಿತಿ ಕಚೇರಿಯಿಂದ ಭೀಮಗೆ ಡೈಲಿ ಕಾಲ್ ಬರುತ್ತೆ. ಅಂಡ್ ಆ ಕಾಲ್ ಅಲ್ಲಿ ಭೀಮನ ಸೂಪರ್ವೈಸರ್ಸ್ ಇಂತಿಂತ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು. ಅಲ್ಲಿಗೆ ಭೀಮ ಹೋಗಿ ಆ ಹೆಣನ ಎತ್ಕೊಂಡು ಯಾರಿಗೂ ಗೊತ್ತಾಗದಿರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ಣು ಮಾಡ್ಬಿಟ್ಟು ಬರೋನು. ಡೈಲಿ 1-2 ಹೆಣಗಳನ್ನ ಹೂತಾಕೋದೆ ಈತನ ಕೆಲ್ಸ. ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ, ಹೋಗಿ ಹೂತಾಕಿ ಬಾ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬರೋದು. ತಕ್ಷಣಕ್ಕೆ ಭೀಮ ಹೋಗಿ ಆ ಒಂದು ಹೆಣನ ಹೂತಾಕಿ ಬಂದು ಚೂರ್ ರೆಸ್ಟ್ ಮಾಡ್ತಿದ್ದಂಗೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸತಿ ಕಾಲ್ ಬರೋದು. ಅಗೇನ್ ಭೀಮ ಹೋಗಿ ಇನ್ನೊಂದು ಹೆಣನ ಅಕ್ರಮವಾಗಿ ಹೂತಾಕ್ ಬರೋನು. ಈ ಭೀಮ ಈ ತರ ಬಹಳಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದಾನೆ. ಅಂಡ್ ತನ್ನ ಹೂತಾಕಿರುವಂತಹ ಹೆಣಗಳಲ್ಲಿ ಬಹಳಷ್ಟು ಹೆಣಗಳು ಹೆಂಗಸರ್ದಿರುತ್ತೆ ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ್ದಿರುತ್ತೆ. ಸೊ ಭೀಮಗೆ ಆಗಿಂದಾನೆ
ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರುತ್ತೆ ಅಂಡ್ ಇವನು ಬೇಸತ್ ಹೋಗಿರ್ತಾನೆ ತಾನು ಮಾಡ್ತಿರುವಂತಹ ಕೆಲ್ಸದಿಂದ. ಇವನ್ಗೂ ಮದ್ವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಅದನ್ನು ಹೆಣ್ಣು ಮಕ್ಕಳಿರ್ತಾರೆ. ಸೊ ಕಂಡವ್ರ ಹೆಣ್ಮಕ್ಳನ್ನ ಅವ್ರ ಮನೆಯವ್ರಿಗೂ ತಿಳಿಸದೆ ಪ್ರಾಪರ್ ಅಂತ್ಯಕ್ರಿಯೆ ಅನ್ನೋದು ಮಾಡದೆ ತಾನು ಹೋಗಿ ಅಕ್ರಮವಾಗಿ ಮಣ್ಣು ಮಾಡಿ ಬರ್ತಾ ಇದ್ರೆ ಎಲ್ಲಿ ಆ ಪಾಪ ತನ್ನ ಮಕ್ಕಳಿಗೂ ತಟ್ಟುಬಿಡುತ್ತೆ ಅನ್ನೋದೊಂದು ಭಯ ಇವನ್ಗೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ವಿಧಿನೇ ಇಲ್ಲ. ಆ ಮಾಹಿತಿ ಕಚೇರಿ ಅವ್ರಿಗೆ ತನ್ನ ಸೂಪರ್ವೈಸರ್ಸ್ಗೆ ನಾನು ಇನ್ಮೇಲೆಯಿಂದ ಈ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅವರು ಇವನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೆದರ್ಸಿರ್ತಾರ. ಹೋಗ್ಲಿ ಅಟ್ಲೀಸ್ಟ್ ಪೊಲೀಸ್ ಅವ್ರಿಗಾದ್ರೂ ಈ ವಿಷಯನ ತಿಳಿಸೋಣ, ಪೊಲೀಸ್ ಅವರಿಂದಾದ್ರೂ ಹೆಲ್ಪ್ ತಗೊಳ್ಳೋಣ ಅಂದ್ರೆ ಅಲ್ಲಿನ ಪೊಲೀಸ್ ಅವರು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನ ಪೊಲೀಸ್ ಅವರೆಲ್ಲ ವೀರೇಂದ್ರ ಜೈನ್ ನ ಚಾಟುಗಳು. ಅವ್ರಿಗೆ ಸರ್ಕಾರದಿಂದ ಒಂದು ಸಂಬಳ ಸಿಗ್ತಾ ಇದ್ರೆ ವೀರೇಂದ್ರ ಜೈನ್ ಇಂದ ಇನ್ನೊಂದು ಸಂಬಳ ಸಿಗ್ತಾ ಇರುತ್ತೆ. ಭೀಮಾ ತನ್ನ ಕಣ್ಣಾರೆ ಕಂಡಿದ್ದಾನೆ ಈ ಬೆಳ್ತಂಗಡಿ ಪೊಲೀಸ್ ಅವರು ಪ್ರತಿ ತಿಂಗಳು 1ನೇ ತಾರೀಕು ವೀರೇಂದ್ರ ಜೈನ್ ನ ಮನೆ ಮುಂದೆ ಬಂದು ನಾಯಿಗಳ ತರ ನಿಂತಿರೋರಂತೆ. ಅಂಡ್ ವೀರೇಂದ್ರ ಜೈನ್ ಬಂದು ಅವ್ರಗಳಿಗೆ ಬಿಸ್ಕೆಟ್ ತರ ಹಣ ಹಂಚ್ತಾ ಇದ್ದಿದ್ದು. ಆಗಿನ ಬೆಳ್ತಂಗಡಿ ಪೊಲೀಸ್ ಅವರು ಎಷ್ಟು ಕರಪ್ಟೆಡ್ ಇದ್ರು ಅಂತ ಒಂದು ಇನ್ಸಿಡೆಂಟ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. 2010 ಧರ್ಮಸ್ಥಳ ಕಲ್ಲೇರಿ ಹತ್ರ ಒಂದು ರೋಡ್ ಸೈಡ್ ಅಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ. ಅಂಡ್ ಆ ಒಂದು ಪೆಟ್ರೋಲ್ ಪಂಪ್ ಇಂದ ಸುಮಾರು 200 ಮೀಟರ್ ದೂರ ಸ್ವಲ್ಪ ಜನರ ಕಡಿಮೆ ಓಡಾಟ ಇರುವಂತಹ ಜಾಗದಲ್ಲಿ ಒಂದು 14 ರಿಂದ 15 ವರ್ಷದ ಹುಡುಗಿಯ ಹೆಣ ಬಿದ್ದಿರೋತ. ಯಾರೋ ಆ ಹುಡುಗಿನ ಮರ್ಡರ್ ಮಾಡಿ ಸಾಯಿಸಿದ್ದಾರೆ ಅಂತ ಆ ಹುಡುಗಿಯ ದೇಹ ನೋಡಿದ್ರೇನೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆ ಹುಡುಗಿಯ ಮೈ ಮೇಲೆ ಒಂದು ಶರ್ಟ್ ಮಾತ್ರ ಇರುತ್ತೆ, ಕೆಳಗಡೆ ಸ್ಕರ್ಟ್ ಆತರ ಏನೂ ಇರಲ್ಲ, ಇನ್ನರ್ ವೇರ್ಸ್ ಸಹ ಮಿಸ್ಸಿಂಗ್ ಇರ್ತವೆ. ಅಂಡ್ ಆ ಹುಡುಗಿಯ ಸ್ಕೂಲ್ ಬ್ಯಾಗ್, ಬುಕ್ಸ್ ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತವೆ. ಭೀಮನ ಮಾಹಿತಿ ಕಚೇರಿ ಅವರು ಆ ಹುಡುಗಿಯ ಹೆಣ ಸಿಕ್ಕಿದೆ ಅಂತೆ, ಅವಳನ್ನ ಮಣ್ಣು ಮಾಡ್ಬಿಟ್ ಬಾ ಅಂತ ಸ್ಪಾಟ್ ಕಳ್ಸಿರ್ತಾರೆ. ಅಂಡ್ ಭೀಮಾ ಸ್ಪಾಟ್ ಬಂದು ನೋಡ್ತಾನೆ, ಅಲ್ಲಿ ಆಲ್ರೆಡಿ ಆ ಹುಡುಗಿಯ ಮೃತದೇಹ ಹತ್ರ ಇಬ್ರು ಪೊಲೀಸ್ ಅವ್ರು ನಿಂತಿರ್ತಾರ. ಹೇಳ್ಬೇಕು ಅಂದ್ರೆ ಅನ್ನ ತಿನ್ನೋ ಮನುಷ್ಯರೇನಾದ್ರೂ ಆ ಪೊಲೀಸ್ ಅವ್ರು ಆಗಿದ್ರೆ ಆ ಹುಡುಗಿ ಯಾರು, ಅವಳು ಯಾರ ಮಗಳು, ಅವಳು ಅಲ್ಲಿಗೆ ಹೇಗ್ ಬಂದ್ಲು, ಅವಳ ಜೊತೆ ಆತರ ಘೋರ ಕೃತ್ಯ ಮಾಡಿದವ್ರು ಯಾರು, ಅದನ್ನೆಲ್ಲ ಕಂಡು ಹಿಡಿದು ಆ ಹುಡುಗಿಯ ಬಾಡಿನ ಮನೆಯವ್ರಿಗೆ ತಲುಪಿಸ್ಬೇಕಿತ್ತು. ಆದ್ರೆ ಪೊಲೀಸ್ ಅವರು ಏನ್ ಮಾಡ್ತಾರೆ ಗೊತ್ತಾ, ಸ್ಪಾಟ್ಗೆ ಭೀಮಾ ಬಂದಿದ ತಕ್ಷಣ ಅವನ ಕೈಯಿಂದ ಒಂದು ಗುಂಡಿ ತೋಡ್ಸಿ ಆ ಒಂದು ಗುಂಡಿ ಒಳಗಡೆ ಆ ಹುಡುಗಿಯ ಬಾಡಿನ ಮುಚ್ಚಾಕು ಅಂತ ಹೇಳ್ತಾರೆ. ಆ ಕಡೆ ಭೀಮಾ ಗುಂಡಿನ ತೋಡ್ತಾ ಇರ್ಬೇಕಾದ್ರೆ ಈ ಕಡೆ ಪೊಲೀಸ್ ಅವ್ರಿಗೆ ಆ ಹುಡುಗಿಯ ಸ್ಕೂಲ್ ಬುಕ್ಸ್ ಇಂದ ಅವಳ ಅಡ್ರೆಸ್ ಸಿಕ್ಕಿರುತ್ತೆ, ಪಟ್ರಾಮೆ ವಿಲೇಜ್ ಅಂತ ಇರುತ್ತೆ. ಇದನ್ನ ಕೇಳಿಸ್ಕೊಂಡು ಭೀಮಾ ಹೇಳ್ತಾನೆ, ಸರ್ ಅಡ್ರೆಸ್ ಸಿಕ್ಕಿದೆಯಲ್ಲ, ಅಟ್ಲೀಸ್ಟ್ ಮನೆಯವ್ರಿಗೆ ವಿಷಯ ಆದ್ರೂ ತಿಳಿಸಿ, ಅವ್ರಾದ್ರೂ ಅಟ್ಲೀಸ್ಟ್ ಈ ಹುಡುಗಿಗೆ ಪ್ರಾಪರ್ ವೇಲಿ ಅಂತ್ಯಕ್ರಿಯೆ ಆದ್ರೂ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಪೊಲೀಸ್ ಆಫೀಸರು ಮುಚ್ಕೊಂಡು ನಿನ್ಗೆ ಹೇಳಿರುವಂತಹ ಕೆಲಸ ನೀನ್ ಮಾಡು ಅಂತ ಅವಾಜ್ ಹಾಕ್ತಾನಂತೆ. ಪಾಪ ಆ ಹುಡುಗಿ ಯಾರ ಮಗಳಿದ್ಲೋ ಗೊತ್ತಿಲ್ಲ, ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳೆ. ಇದೇ ತರ ಸುಮಾರು ಜನ ಹೆಂಗಸರದು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಎಷ್ಟೋ ಹೆಣಗಳನ್ನ ಭೀಮಾ ಅಕ್ರಮವಾಗಿ ಪೊಲೀಸ್ ಅವರು ಮುಂದೆನೆ ಮಣ್ಣು ಮಾಡಿರ್ತಾನೆ.